कर्नाटका के प्रति उनका जो कमिटमेंट है, आज की कर्नाटका की दुर्दशा, इसका उनके दिल में जो दर्द है, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ನಾವು ದೇವೇಗೌಡರನ್ನು ಆರೋಗ್ಯ ವಿಚಾರ ಮಾಡಕ್ ಬಂದಿರೋದು. ಪಕ್ಷ ಅದು ಬೇರೆ ವಿಚಾರ, ಪಕ್ಷದ ಮಾಡೋದು ಬೇರೆ. ಬಟ್ ಮನುಷ್ಯತ್ವ ಅದು ಬಹಳ ಮುಖ್ಯ ಅಲ್ಲ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. HD ದೇವೇಗೌಡರು ತಮ್ಮ 92ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಈ ಹಂತದಲ್ಲಿ ಕೆಲವು ವಿಚಾರಗಳನ್ನು ನಾನು ಮಾತಾಡಲೇಬೇಕು. ದೇವೇಗೌಡರ ರಾಜಕೀಯ ಜೀವನ, ಸಾಧನೆ, ಇದರ ಜೊತೆಗೆ ಇತ್ತೀಚೆಗೆ ಅವರು ತೆಗೆದುಕೊಂಡಂಥ ಕೆಲವು ನಿಲುವುಗಳು, ಜೊತೆಗೆ ಅವರು ಮುಜುಗರಕ್ಕೀಡಾದಂಥ ತನ್ನ ಕುಟುಂಬದ ಒಳಗಿನ ಕೆಲವು ವಿಚಾರಗಳ ಬಗ್ಗೆ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿ ಅವರ ಸಾಧನೆಗಳ ಕಥೆಯನ್ನು ಜಾಸ್ತಿ ಹೇಳೋಣ. ತೀರಾ ರಾಜಕೀಯಗಳು ಬಂದಾಗ, ತೀರಾ ರಾಜಕೀಯದ ಅಪಸವ್ಯಗಳು ನಡೆದಾಗ ಕೆಲವರ ಅಜಾಗರೂಕ ಮೂಮೆಂಟ್ಗಳು, ಕೆಲವರ ಕಾಮಕಾಂಡಗಳು ಆ ಕುಟುಂಬಕ್ಕೆ ತಳುಕು ಹಾಕಿ ಚರ್ಚೆಗೀಡಾದಾಗ ದೇವೇಗೌಡರನ್ನ ಎಳ್ಕೊಂಬರ್ತಾರೆ. ನೋಡಿ, ಪ್ರಜ್ವಲ್ ರೇವಣ್ಣ ಕೇಸೇ ತಗೊಳ್ಳಿ. ಅವ್ರು ಯಾರು? ದೇವೇಗೌಡರ ಮೊಮ್ಮಗ. ದೇವೇಗೌಡರ ಮೊಮ್ಮಗ ಅಂದರೆ HD ರೇವಣ್ಣ ಅವ್ರ ಮಗ. HD ರೇವಣ್ಣ ಯಾರು? ದೇವೇಗೌಡರ ಮಗ. HD ರೇವಣ್ಣ ಕೂಡ ಒಂದು ಪ್ರಕರಣದಲ್ಲಿ ಒಂದು 4 ದಿವಸ ಜೈಲಲ್ಲಿ ಬಂದರು. ಭಾಳ ದೊಡ್ಡ ಸಂಕಟವನ್ನು ಅನುಭವಿಸುವಂಥ ಕಾಲಘಟ್ಟ ದೇವೇಗೌಡರದ್ದು. ದೇವೇಗೌಡರ ಅರ್ಧ ಶತಮಾನಕ್ಕೂ ಅಧಿಕ ಕಾಲದ ರಾಜಕೀಯ ಜೀವನದಲ್ಲಿ ಈ ಮಟ್ಟಿಗೆ ತನ್ನ ಕುಟುಂಬದ ಒಳಗಡೆ ನಡೆದಂತಹ ಅಪಸವ್ಯಗಳು ಬಹುಶಃ ಯಾವತ್ತೂ ಕೂಡ ನಡೆದಿರಲಿಕ್ಕಿಲ್ಲ. ದೇವೇಗೌಡರ ಮೇಲೆ ನಿಮಗೆ ಮರ್ಡರ್ ಅಟೆಂಪ್ಟ್ ಆಗ್ತದೆ, ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬೆಂಗಳೂರು ಭೂಗತಲೋಕ ಪೀಕಲ್ಲಿದ್ದಾಗ ಅವ್ರ ಮೇಲೆ ಮರ್ಡರ್ ಅಟ್ಯಾಕ್ ಮಾಡ್ತಾರೆ, ಅವರ ಪತ್ನಿ ಚೆನ್ನಮ್ಮನ ಮೇಲೆ ಆ್ಯಸಿಡ್ ಅಟ್ಯಾಕ್ ಮಾಡ್ತಾರೆ. ಈ ಥರದ ಅನೇಕ ಸವಾಲುಗಳ ಮಧ್ಯೆ ಮುಖ್ಯಮಂತ್ರಿ ಆದವರು ದೇವೇಗೌಡರು, ಪ್ರಧಾನಮಂತ್ರಿ ಆದವರು ದೇವೇಗೌಡರು. ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ 3.5 ವರ್ಷಗಳ ಕಾಲ ಅವರು ನಡೆಸಿದ ಆಡಳಿತ ನಿಜಕ್ಕೂ ಇತಿಹಾಸದ ಪುಟಗಳಲ್ಲಿ ಅದನ್ನು ದಾಖಲು ಮಾಡಲೇಬೇಕು. ಆ ಮಟ್ಟಿಗೆ ದೇವೇಗೌಡರು ಕೆಲಸ ಮಾಡಿದ್ದಾರೆ. TSR ಸುಬ್ರಹ್ಮಣ್ಯನ್ ಅವ್ರ ಕಾಲದಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರು. ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಒಂದು ಪುಸ್ತಕದಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ದೇವೇಗೌಡರು ಏನಾದರೂ 5 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶವನ್ನು ಆಳಿದಿದ್ರೆ ನೆಹರು ನಂತರ ಭಾರತ ಕಂಡ ಅತ್ಯುತ್ತಮ ಪ್ರಧಾನಿ ಆಗಿರ್ತಿದ್ರು ಅಂತ ಹೇಳ್ತಾರೆ. ರೀ, ಪಂಜಾಬ್ನಲ್ಲಿ ಒಂದು ಬೆಳೆಗೆ ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ. ನಾನು ಇದನ್ನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ. ಪಂಜಾಬ್ನಲ್ಲಿ ಭತ್ತ ಖರೀದಿಸುವವರಿಲ್ಲದೆ ರೈತರು ಹೈರಾಣ ಹೋಗಿದ್ರು, ಕಂಗಾಲಾಗಿದ್ರು, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ದೇಶದಲ್ಲಿ ಪ್ರಧಾನಿ ಆಗಿದ್ದವರು ದೇವೇಗೌಡರು. ದೇವೇಗೌಡರು ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಅಂದರೆ, ಖರೀದಿದಾರರು ಆ ದಾರರು ಈ ದಾರರು ಅಂತ ಹುಡುಕ್ತಾ ಹೋದರೆ ರೈತರು ಅಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳಿ ರೈತರ ಅಷ್ಟೂ ಭತ್ತಗಳನ್ನು ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತೆ. ಅಂತಹದೊಂದು ದಿಟ್ಟ ನಿಲುವು ತಗೊಂಡು ಪಂಜಾಬಿನ ಅನೇಕ ರೈತರ ಪ್ರಾಣವನ್ನು, ಬದುಕನ್ನು ಉಳಿಸಿದ್ದು ದೇವೇಗೌಡರು. ಆ ಕಾರಣಕ್ಕೆ ಭತ್ತದ ಒಂದು ತಳಿಗೆ ಅಲ್ಲಿನ ರೈತರು ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ. ಇವತ್ತಿಗೂ ಆ ತಳಿಗೆ ದೇವೇಗೌಡ ಅಂತಲೇ ಹೆಸರಿದೆ. ಆ ಮಟ್ಟಿಗಿದೆ ದೇವೇಗೌಡರ ಸಾಧನೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನಿಜಕ್ಕೂ ದೇವೇಗೌಡರು ತುಂಬ ನೊಂದ್ಕೊಂಡ್ರು. ಯಾಕಂದರೆ ತೀರಾ ಹೆಣ್ಣಿನ ವಿಚಾರ, ಹೆಣ್ಣಿನ ಸಂಗತಿ. ನಾವು ಮೊನ್ನೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೋಡ್ರಿ, ದೇವೇಗೌಡರ ಮೇಲೆ ದಾಳಿಯಾಗಿ ಚೆನ್ನಮ್ಮನ ಮೇಲೆ ಆ್ಯಸಿಡ್ ಅಟ್ಯಾಕ್ ಆದರೂ ಕೂಡ ಅಪ್ಪಿ ತಪ್ಪಿ ಕೂಡ ಅಕ್ಕಪಕ್ಕ ಹೆಣ್ಣು ಮಕ್ಕಳ ಕಡೆ ನೋಡಿದವರಲ್ಲ ದೇವೇಗೌಡರು. ಏನಾಗಿದ್ದರೆ ಈ ಕುಟುಂಬದ ಈ ಕೂಸುಗಳಿಗೆ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಆ ಥರ ತನ್ನ ಸಚ್ಚಾರಿತ್ರ್ಯವನ್ನು ಕಾಪಾಡಿಕೊಂಡು ಬಂದಂಥ ಆ ಹಿರಿಜೀವಕ್ಕೆ ಯಾವ ಥರದ ನೋವುಗಳನ್ನು ಕೊಡ್ತಾರೆ. ನಿಮ್ಗೆ ಪ್ರಭಾವ ಬಂತು, ಪ್ರಾಬಲ್ಯ ಬಂತು, ಹಣ ಬಂತು, ಹೆಸರು ಬಂತು, ಅಭಿಮಾನಿಗಳು ಬಂದರು ಅಂದರೆ ಇವಕ್ಕೆಲ್ಲ ಕಾರಣ ದೇವೇಗೌಡರು. ದೇವೇಗೌಡರು ಇಲ್ಲ ಅಂದರೆ ನೀವೆಲ್ಲರೂ ಶೂನ್ಯ. ಯಾಕೆ ಆ ಜೀವಕ್ಕೆ ಅಷ್ಟೊಂದು ನೋವು ಕೊಡ್ತೀರಾ? ಮತ್ತು ಈ ಪ್ರಕರಣದಲ್ಲಿ ದೇವೇಗೌಡರನ್ನ ಹೇಳ್ಕೊಂಡು ಬರೋದಲ್ಲ, ಒಳಿತೋ ಕೆಡುಕೋ ಹೋಗಿ ದೇವೇಗೌಡರಿಗೆ ಕನೆಕ್ಟ್ ಆಗುತ್ತೆ ಅವ್ರ ಕುಟುಂಬದ ವಿಚಾರ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕಂದರೆ ದೇವೇಗೌಡರವರು, ಪ್ರಜ್ವಲ್ ರೇವಣ್ಣ ಇಡೀ ದೇಶದಲ್ಲಿ ಯಾರಿಗೆ ಗೊತ್ತಿದೆ? ಅವ್ರು ದೇವೇಗೌಡರ ಮೊಮ್ಮಗ ಅಂತಲೇ ಕರೀತಾರೆ ಅವ್ರನ್ನ. ಅಲ್ಲೋಡ ವಿಡಿಯೋ, ಆ ದೇವೇಗೌಡರ ಮೊಮ್ಮಗಂದಂತೆ ಅಂತಾನೆ ಹೇಳ್ತಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು, ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ.
ಯಾವ ರೀತಿಯ ಕೇಸನ್ನು ಸೃಷ್ಟಿ ಮಾಡಿದ್ದಾರೆ. ಎಚ್ ಡಿ ರೇವಣ್ಣ ಅರೆಸ್ಟ್ ಆದರು. ಎಚ್ ಡಿ ರೇವಣ್ಣ ಇಡೀ ದೇಶದಲ್ಲಿ ಯಾರಿಗೆ ಗೊತ್ತಿದೆ? ದೇವೇಗೌಡರ ಮಗ ಅಂತಲೇ ಮಾತಾಡೋದು. ಹಿಂದಿ ಯೂಟ್ಯೂಬ್ ಚಾನಲ್ಲು, ಹಿಂದಿ ನ್ಯೂಸ್ ಚಾನಲ್ಗಳು ನೋಡ್ತಾ ಇದ್ದೆ. ಇಲ್ಲೆಲ್ಲ ದೇವೇಗೌಡರ ಗ್ರ್ಯಾಂಡ್ ಸನ್, ದೇವೇಗೌಡರ ಸನ್ ಇದೇ ಬರ್ತಾ ಇತ್ತು. ಹಾಗಾಗಿ ಬೇಕೋ ಬೇಡವೋ ದೇವೇಗೌಡರಿಗೆ ಒಳಿತು ಕೆಡುಕೆಲ್ಲ ಕನೆಕ್ಟ್ ಆಗ್ತದೆ, ಆಗಲೇಬೇಕು. ಅದನ್ನು ತಪ್ಸೋಕ್ಕಂತೂ ಆಗಲ್ಲ. ಇನ್ನು ಪ್ರಜ್ವಲ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದೇವೇಗೌಡರದಾಗಲಿ ಕುಮಾರಸ್ವಾಮಿ ಅವ್ರದ್ದಾಗಲಿ ಹೆಸರನ್ನ ಹೇಳ್ಕೊಂಬರ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ಅದು ಕರೆಕ್ಟಾಗೇ ಇತ್ತು ಅಂತ ಹೇಳಿದ್ರೆ ಅದು ಕರೆಕ್ಟಾಗಿದೆ, ಸರಿಯಾಗಿದೆ. ಯಾಕೆ ಹೇಳ್ಕೊಂಬರ್ಬೇಕು? ಇವ್ರ ವಿಚಾರ ಯಾಕೆ? ಅವನು ಮಾಡಿದ ಅಂತಹ ಕೆಟ್ಟ ಕೆಲಸಕ್ಕೆ, ಅವನು ಮಾಡಿದ್ದಾನೆ ಎನ್ನಲಾದ ಕೆಟ್ಟ ಕೆಲಸಕ್ಕೆ ಇವ್ರದ್ದೇನಿದೆ ಪಾತ್ರ? ಇವ್ರದ್ದೇನು ತಪ್ಪಿದೆ? ಹೋಗ್ಬಿಟ್ಟು ಬಟ್ಟೆ ಬಿಚ್ಚೋ ಈ ಥರ ಮಾಡು ಅಂತ ಇವ್ರೇನು ಹೇಳ್ಕೊಟ್ಟಿದ್ರ? ಹಾಗಾಗಿ ದೇವೇಗೌಡರ ಕುಟುಂಬದ ಚಾರಿತ್ರ್ಯ ವಧೆ ಮಾಡ್ತೀವಿ ಅಂದರೆ ಅದಷ್ಟು ಸುಲಭಕ್ಕೇನು ವಧೆ ಆಗೋದಿಲ್ಲ. ಅದು ಜನಸಾಮಾನ್ಯರಿಗೂ ಅಂಡರ್ಸ್ಟುಡ್, ಅದು ಅರ್ಥ ಆಯ್ತಾ? ಇನ್ನು ಸ್ನೇಹಿತರೆ, ದೇವೇಗೌಡರು ಅವ್ರೇನು, ಅವ್ರ ಕತೆ ಏನು, ಅವ್ರ ಸಾಧನೆ ಏನು, ಅದರ ಬಗ್ಗೆ ನಾನು ಸ್ಫುಟವಾಗಿ ಹೇಳ್ತೀನಿ. ತುಂಬ ದೊಡ್ಡ ಮಟ್ಟದಲ್ಲಂತೂ ಹೇಳಿದ್ರೆ ಅದು ಗಂಟೆಗಟ್ಟಲೆ ಎಪಿಸೋಡ್ ಆಗುತ್ತೆ. ಹಾಗಾಗಿ ನಾನೊಂದು ಚಿಕ್ಕದಾಗೊಂದು ಸ್ಕ್ರಿಪ್ಟು ನನ್ನ ಅಧ್ಯಯನದಲ್ಲಿ ಯಾವುದನ್ನು ಹೆಕ್ಕಿ ನಾನು ನಿಮಗೆ ಹೇಳಬಹುದು ಅನ್ನುವಷ್ಟು ಮಾತ್ರ ನಾನು ನಿಮಗೆ ವಿವರಿಸ್ತೀನಿ. ಅದನ್ನು ನೋಡಬೇಕು ನೀವು ದಯವಿಟ್ಟು. ದೇವೇಗೌಡರು ಅಂದ ತಕ್ಷಣ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ರಾಜಕೀಯ ನಾಯಕ. ಅವರು ರಾಜಕೀಯದಲ್ಲಿ ಅನೇಕ ಪಟ್ಟುಗಳನ್ನು ಹಾಕಿದ್ರು, ಕುತಂತ್ರಗಳನ್ನು ಮಾಡಿದ್ರು, ಅವ್ರನ್ನ ತುಳಿದ್ರು, ಇವ್ರನ್ನ ಬೆಳೆಸಿದ್ರು, ಅವ್ರನ್ನ ಮುಗಿಸಿದ್ರು. ಇಷ್ಟು ಮಾತ್ರ ದೇವೇಗೌಡರಲ್ಲ, ಇವೆಲ್ಲವನ್ನು ಮೀರಿ ಸಾಧನೆಗಳನ್ನು ಮಾಡಿದವರು. ರೈತ ನಾಯಕ, ಮಣ್ಣಿನ ಮಗ ಅಂತ ಸುಮ್ಮನೆ ಕರೆಸ್ಕೊಂಡವರು ಅಲ್ಲ ದೇವೇಗೌಡರು. ಹಾಗಾಗಿ ದೇವೇಗೌಡರು ಏನು ಮಾಡಿದ್ದಾರೆ ಈ ದೇಶಕ್ಕೆ, ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಇದನ್ನು ನೀವು ನೋಡಲೇಬೇಕು. ಇವತ್ತಿನ ಅವರ 92ನೇ ಹುಟ್ಟುಹಬ್ಬದ ದಿನ ನನ್ನ ಕಡೆಯಿಂದ ಅಥವಾ ಅಪ್ಪಟ ಈ ಮಣ್ಣಿನ ಮಗನಾಗಿ ನಾನು ನನ್ನ ದೇಶದ, ನನ್ನ ಮಣ್ಣಿನ ಮಗನನ್ನು ಸ್ಮರಿಸಬೇಕಾಗಿದ್ದು ನನ್ನ ಕರ್ತವ್ಯ ಮತ್ತು ನನಗೆ ಹೆಮ್ಮೆ. ಹಾಗಾಗಿ ಆ ವಿಚಾರವನ್ನು ನಿಮಗೆ ಸಬ್ಮಿಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಪರಿಪೂರ್ಣವಾಗಿ ದೇವೇಗೌಡರನ್ನ ಅರ್ಥ ಮಾಡ್ಕೊಳ್ಳೋದಾದರೆ ಈ ಎಪಿಸೋಡನ್ನು ನೀವು ನೋಡಲೇಬೇಕು. ಸ್ನೇಹಿತರೆ, ಅಸ್ಸಾಂನಲ್ಲಿ ಸುಮಾರು 9 ಕಿಲೋಮೀಟರ್ ಉದ್ದದ ದೇಶದ ಅತಿ ಉದ್ದದ ಬ್ರಿಡ್ಜನ್ನು ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಗಮನದಲ್ಲಿರಲಿ, ಈ ಬ್ರಿಡ್ಜನ್ನು ಶಂಕುಸ್ಥಾಪನೆ ನೆರವೇರಿಸಿದ್ದು ದೇವೇಗೌಡರು ಎಲ್ಲಿಯಾದರೂ 5 ವರ್ಷ ಪೂರ್ಣಾವಧಿ ಪ್ರಧಾನಿಯಾಗಿದ್ದರೆ ಜವಾಹರ್ಲಾಲ್ ನೆಹರು ನಂತರ ಈ ದೇಶ ಕಂಡ ಅತ್ಯುತ್ತಮ ಪ್ರಧಾನಿ ಆಗ್ತಿದ್ರು ಅಂದಿದ್ದು ಅಂದಿನ ಕ್ಯಾಬಿನೆಟ್ ಸೆಕ್ರೆಟರಿ TSR ಸುಬ್ರಹ್ಮಣ್ಯನ್. ಇವತ್ತು ಭಾರತ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಹಿಂದಿರುವ ಶಕ್ತಿ ಯಾವುದೆಂದರೆ ತಟ್ಟನೆ ಬರುವ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು. ನಿಮಗೆ ಗೊತ್ತಿರಲಿ, ದೇಶ ಅಭಿವೃದ್ಧಿ ಹೊಂದಲು ಹೆದ್ದಾರಿ ನಿರ್ಮಾಣ ಅತ್ಯಗತ್ಯ ಅಂತ ಕ್ಯಾಬಿನೆಟ್ ನಿರ್ಧಾರ ಕೈಗೊಂಡು ಚಾಲನೆ ನೀಡಿದ್ದು ಇದೇ ದೇವೇಗೌಡರು. ಇವತ್ತು ಕಾಂಗ್ರೆಸ್ ತನ್ನ ಹುಟ್ಟೆಂದು ಹೇಳಿಕೊಳ್ಳುವ ಮಾಹಿತಿ ಹಕ್ಕು, ದಿಲ್ಲಿ ಮೆಟ್ರೋ, ಲೋಕಪಾಲ್ ಮಸೂದೆ, ಮಹಿಳಾ ಮೀಸಲು ವಿಧೇಯಕ, ಪೆಟ್ರೋಲಿಯಂ ಕ್ಷೇತ್ರದ ಹೊಸ ಶೋಧನೆಯಂತಹ ದೇಶದ ಭವಿಷ್ಯವನ್ನು ಬದಲಾಯಿಸುವಂತಹ ಹೊಸ ದಿಕ್ಕನ್ನು ತೋರಿಸಿದ್ದು ದೇವೇಗೌಡರು ಸ್ವತಂತ್ರವಾಗಿ ಅಖಾಡಕ್ಕಿಳಿದಾಗ ಅಂತಾರಾಜ್ಯ ನೀರಿನ ಸಮಸ್ಯೆ ಮುಗಿಲು ಮುಟ್ಟಿತ್ತು. ವಿಧಾನಸೌಧದಲ್ಲಿ ಚರ್ಚೆ ಕಾವೇರತೊಡಗಿತ್ತು. ಕೇಂದ್ರದ ತಟಸ್ಥ ನಿಲುವು, ತೀಕ್ಷ್ಣವಲ್ಲದ ಜನರ ಆಕ್ರೋಶಗಳು ಸಮಸ್ಯೆಗೆ ಪರಿಹಾರ ಒದಗಿಸುವ ಪ್ರಯತ್ನವಾಗಲೇ ಇಲ್ಲ. ಹೀಗಿರುವಾಗ ದರೆಗಿಳಿದ ಮಣ್ಣಿನ ಮಗ ಹೋರಾಟಕ್ಕಿಳಿದರು, ಜನರನ್ನು ಸಂಘಟಿಸಿದ್ರು, ಕೋರ್ಟಿಗೆ ಹೋದರು. ತಾವು ಸಚಿವರಾಗಿದ್ದರೂ ಜನರ ಬೇಡಿಕೆಗಳನ್ನು ಈಡೇರಿಸಲಾಗಲಿಲ್ಲ ಅಂತ ನೊಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಒಗಾಯಿಸಿ ಜನರತ್ತ ನಡೆದರು. 90ರ ದಶಕದ ಹೊತ್ತಿಗೆ ರಾಜ್ಯದಲ್ಲಿ ನ್ಯಾಯದ ಭರವಸೆಗಳು ಚಿಗಿದುಕೊಂಡಿತ್ತು. ಮೊದಲೇ ಹೇಳಿದಂತೆ ದೇವೇಗೌಡರು ಮಣ್ಣಿನ ಮಗ. ಈ ಮಣ್ಣಿನ ಋಣ ತೀರಿಸ್ತಿದ್ದಾರೆ. ನೆನಪಿನಲ್ಲಿಡಿ, 1964ರಲ್ಲಿ ಕಾವೇರಿ ನದಿ ಪಾತ್ರದಲ್ಲಿ ನೀರಾವರಿ ಯೋಜನೆ ಕೈಗೊಳ್ಳಬೇಕೆಂಬ ಖಾಸಗಿ ವಿಧೇಯಕ ಮಂಡಿಸಿ ಅಂಗೀಕಾರವಾಗುವಂತೆ ಮಾಡಿದವರು ದೇವೇಗೌಡರು. ದಕ್ಷಿಣ ಕರ್ನಾಟಕಕ್ಕೆ ಕಾವೇರಿ ಹೇಗೆ ಮುಖ್ಯವೋ ಉತ್ತರ ಕರ್ನಾಟಕಕ್ಕೆ ಕೃಷ್ಣೆಯ ಅಗತ್ಯವೂ ಅಷ್ಟೇ ಇತ್ತು. ಕೃಷ್ಣಾ ನದಿ ನೀರಿನ ಬಳಕೆಗೆ ತಜ್ಞರು ಸಾಕಷ್ಟು ಯೋಜನೆಗಳನ್ನು ತಂದರೂ ದುಬಾರಿ ಎಂಬ ಕಾರಣಕ್ಕೆ ಯೋಜನೆ ಮುಂದೆ ಸಾಗಲೇ ಇಲ್ಲ. ಹೀಗಿರುವಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 500 ಕೋಟಿ ರೂಪಾಯಿಗಳನ್ನು ಗೌಡರು ಬಿಡುಗಡೆ ಮಾಡಿದರು. ಈ ಯೋಜನೆಯಿಂದ ಭೂಮಿ ಕಳೆದುಕೊಂಡ 58 ಗ್ರಾಮಗಳ ಜನರ ಪುನರ್ವಸತಿಗೆ 830 ಕೋಟಿ ಹಣವನ್ನು ಬಿಡುಗಡೆಗೊಳಿಸಿದರು. 1970ರಲ್ಲಿ ಬಿನ್ನಿ ಮಿಲ್ ಸ್ಥಗಿತಗೊಂಡಾಗ ಕಾರ್ಮಿಕರಿಗೆ ಸಹಾಯಧನ ಮಾಡಿದರು. ರೈತರು, ಕಾರ್ಮಿಕರು ಬೀದಿಗಿಳಿದಾಗ ಅವರ ಮೇಲೆ ಪೊಲೀಸ್ ಲಾಠಿ ಬೀಳದಂತೆ ನೋಡಿಕೊಂಡ್ರು. ಹೆಸರಿಗೆ ಮಾತ್ರ ರೈತ ನಾಯಕರೆನಿಸಿಕೊಳ್ಳುತ್ತಾ ರೈತರನ್ನು ಗುಂಡಿಟ್ಟು ಕೊಲ್ಲುವ ಮುಖ್ಯಮಂತ್ರಿಗಳು ಇವರಿಂದ ಕಲಿಯಬೇಕಾಗಿದ್ದು ಬಹಳಷ್ಟಿದೆ. ನಾನ್ ಸೆನ್ಸ್. ಯಡಿಯೂರಪ್ಪನವರು ನನ್ನ ಬಗ್ಗೆ ಭಾಷಣ ಮಾಡಿದರು. ಮೈಸೂರಿಗೆ ನಾಚಿಕೆ ಆಗೋದಿಲ್ಲ. ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ವಿದ್ಯುತ್ ಕೊರತೆಯುಳ್ಳ ಗ್ರಾಮಗಳಿಗೆ ಗರಿಷ್ಠ 10 ಗಂಟೆ ವಿದ್ಯುತ್ ಒದಗಿಸಿದರು. ಗ್ರಾಮೀಣ ವಿದ್ಯಾವಂತರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲು ಆರಂಭವಾದದ್ದು ಕೂಡ ಗೌಡರ ಕಾಲದಲ್ಲಿಯೇ.
ಗೌಡರು ಒಟ್ಟು ದೇಶ ಹಾಗೂ ರಾಜ್ಯವನ್ನು ಆಳಿದ್ದು 3.5 ವರ್ಷಗಳು. ಆ 3.5 ವರ್ಷಗಳಲ್ಲಿ ಅವರು ಮಾಡಿದ್ದು ಅಂತಿಂತಹ ಮ್ಯಾಜಿಕ್ ಅಲ್ಲ. ಅವರ ರಾಜ್ಯ ಪಡಿತರ ವ್ಯವಸ್ಥೆಯಲ್ಲಿ ಗ್ರೀನ್ ಕಾರ್ಡ್ ಯೋಜನೆ ಕ್ರಾಂತಿಯನ್ನೇ ಹುಟ್ಟುಹಾಕಿತು. ಬಡತನ ರೇಖೆಯ ಕೆಳಗಿದ್ದ ಸುಮಾರು 65 ಲಕ್ಷ ಕುಟುಂಬಗಳಿಗೆ ಇದು ಸಹಾಯವಾಯಿತು. ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಾತಿಯನ್ನು ಮಹಿಳೆಯರಿಗೆ ಒದಗಿಸಲಾಯಿತು. ಬೆಂಗಳೂರಿನ ಕಂದಾಯ ನಿವೇಶನಗಳನ್ನು ಸಾಮಾನ್ಯ ನಿವೇಶನಗಳನ್ನಾಗಿ ಪರಿವರ್ತಿಸಿದರು. ಭದ್ರಾವತಿ ಸರ್ಕಾರಿ ಕಾರ್ಖಾನೆ ಮುಚ್ಚದೆ 600 ಕೋಟಿ ಕೊಟ್ಟು ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಒಪ್ಪಿಸಿದರು. ಸಕ್ಕರೆ ಕಾರ್ಖಾನೆ ಸ್ಥಾಪನೆ, ಸೀಬರ್ಡ್ ನೌಕಾನೆಲೆಗೆ ಹಣ, ಮೆಡಿಕಲ್ ಕಾಲೇಜುಗಳ ಸ್ಥಾಪನೆ, ಆಸ್ಪತ್ರೆಗಳ ಗುಣಮಟ್ಟ ಸುಧಾರಣೆ, ರಾಜ್ಯದ ಪೊಲೀಸರ ಗೌರವ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿದ್ದು ಮಣ್ಣಿನ ಋಣವನ್ನು ದೇವೇಗೌಡರು ಅಕ್ಷರಶಃ ತೀರಿಸಿದ್ದಾರೆ. ಇವತ್ತಿಗೂ ಇದೇ ಮಣ್ಣಿಗೆ ಋಣಿಯಾಗಿದ್ದಾರೆ. ಹಾಗಾಗಿ 1996 ಜೂನ್ 1ನೇ ತಾರೀಕು ಗೌಡರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ನನ್ನ ಅಧಿಕಾರವನ್ನು ನನ್ನ ಮಕ್ಕಳು ಕುಟುಂಬಸ್ಥರು ದುರುಪಯೋಗ ಪಡಿಸಿಕೊಳ್ಳಬಾರದು, ಆ ಪ್ರಯತ್ನವಾದರೆ ನೀವು ನನ್ನನ್ನು ಎಚ್ಚರಿಸಬೇಕೆಂದು ಸುಬ್ರಹ್ಮಣ್ಯನವರ ಬಳಿ ಹೇಳಿದ್ದರಂತೆ. ಆದರೆ ಗೌಡರ ಕುಟುಂಬದ ರಾಜಕಾರಣ ಅನ್ನುವಂಥ ಅಪಖ್ಯಾತಿಯನ್ನು ಅವರು ಭರಿಸಬೇಕಾಯಿತು. ಆದರೆ ಕಾಲಘಟ್ಟ ಸರಿದಾಗ ಈ ಬದಲಾವಣೆಗಳು ಯಾಕಾಯಿತು ಅನ್ನೋದನ್ನು ನಾವು ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತಾ ದೇವೇಗೌಡರಿಗೆ 92ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ನೋಡೋಲ್ಲ ಸ್ನೇಹಿತರೆ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಇದನ್ನು ಬರಿತಾ ಇರಬೇಕಾದ್ರೆ. ದೇವೇಗೌಡರು ಇಷ್ಟೆಲ್ಲ ಮಾಡಿದಾರ, ತುಂಬ ಬರೆದಿದ್ದೀನಿ. ಇಷ್ಟು ಮಾತ್ರ ಅಲ್ಲ, ನಿಮಗೆ ನಾನು ಪ್ರಸ್ತುತಪಡಿಸಿದ್ದು ಪಾಯಿಂಟ್ ಮಾತ್ರ, ವಿವರಣೆಗಳು ತುಂಬ ಬರೆದಿದ್ದೀನಿ ನಾನು. ಆ್ಯಸ್ ಎ ರೈಟರ್, ನಾನು ಮಾತುಗಾರ ಅನ್ನೋದಕ್ಕಿಂತ ನಾನೊಬ್ಬ ಒಳ್ಳೆ ಬರಹಗಾರ. ಹಾಗಾಗಿ ನನ್ನ ಬರವಣಿಗೆ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಅದನ್ನು ಬರಿತಾ ಇರಬೇಕಾದ್ರೆ ನನಗನ್ನಿಸೋದು, ಅಯ್ಯೋ ದೇವೇಗೌಡರು ಇಷ್ಟೆಲ್ಲ ಕೆಲಸ ಮಾಡಿದಾರ, ಇಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ದೇವೇಗೌಡರು, ಎಂತಹ ಇಕ್ಕಟ್ಟಿನ ಸ್ಥಿತಿಗೆ ತಲುಪ್ತಾರೆ. ಇತ್ತೀಚೆಗೆ ಅವರು BJP ಜೊತೆ ನಿಲುವು ಹೇಗೆ ಸಾಧ್ಯ? मैं भाषा तो नहीं समझ पाया, लेकिन मैं अनुभव कर रहा था कि कर्नाटका के प्रति उनका जो कमिटमेंट है, आज की कर्नाटका की दुर्दशा, इसका उनके दिल में जो दर्द है. ಒಬ್ಬ ದೇವೇಗೌಡರು ಸೆಕ್ಯುಲರು, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕೋಮುವಾದದ ವಿರುದ್ಧ ನಿಂತವರು. ತಾನು ಪ್ರಧಾನಿಯಾಗಿದ್ದ ವೇಳೆ ಕಾಂಗ್ರೆಸ್ಸು ಇನ್ನಿತರ ರಾಜಕಾರಣಿಕ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗಿ ಅಲ್ಲಿಂದ ಆ ಗಾದಿಯಿಂದ ಇಳಿಬೇಕಾದ ಸಂದರ್ಭದಲ್ಲಿ ವಾಜಪೇಯಿ ಆಫರ್ ಕೊಡ್ತಾರೆ, ನಾನು ನಿಮಗೆ ಬೆಂಬಲ ಕೊಡ್ತೀನಿ, ನೀವು ಪ್ರಧಾನಿಯಾಗಿ ಮುಂದುವರಿರಿ ಅಂತ. ಅದನ್ನು ಧಿಕ್ಕರಿಸ್ತಾರೆ. ಬಿಕಾಸ್ BJP ಕೋಮುವಾದ ಅಂತ ತನ್ನನ್ನು ಪ್ರಧಾನಿ ಮಾಡುವಂತಹ, ಮತ್ತೆ ಪ್ರಧಾನಿಯಾಗಿ ಮುಂದುವರಿಸುವಂಥ ಅವಕಾಶ ಇದ್ದರೂ ಕೂಡ BJPಯನ್ನು ಧಿಕ್ಕರಿಸಿ ನಿಂತ ದೇವೇಗೌಡರು ತನ್ನ ಇಳಿ ವಯಸ್ಸಿನಲ್ಲಿ BJP ಜೊತೆ ಸಂಪರ್ಕ ಮಾಡ್ತಾರೆ, ಮೋದಿ ಜೊತೆ ಸ್ನೇಹ ಇಟ್ಕೋತಾರೆ, ಮೋದಿನ ಹೋಗ್ಲಿ ಅಟ್ಟಕ್ಕೇರಿಸ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ, ಇದನ್ನೆಲ್ಲ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಆದರೆ ದೇವೇಗೌಡರ ಇಳಿ ವಯಸ್ಸು, ಅವರ ಅಸಹಾಯಕ ಸ್ಥಿತಿ, ಅದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಿದ್ದಾರೆ ಅಂತಲೇ ನಾವು ಸಮಾಧಾನ ಮಾಡ್ಕೋಬೇಕು. ಅಷ್ಟೇ ಯೋಚನೆ ಮಾಡಬೇಕು. ಅದರಾಚೆಗೆ ದೇವೇಗೌಡರು ಇನ್ನೊಂದು ಸ್ವಾರ್ಥಿ ಅದು ಇದು ಯೋಚನೆ ಮಾಡಬಾರ್ದು. ದೇವೇಗೌಡರಿಗೆ ನಾವು ಮಾಡೋ ಅವಮಾನ ಅದು. ಜಸ್ಟ್ ಅದು ಏನು ಬೇಕಾರಾಗಿರಲಿ, ದೇವೇಗೌಡರ ಇಳಿ ವಯಸ್ಸನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಯಾರು ಬೇಕಾರಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಅವ್ರ ಮಕ್ಕಳಾಗ್ಬೋದು, ಅವ್ರ ಕುಟುಂಬ ಅವ್ರದ್ದು, ಅವ್ರ ಅಭಿಮಾನಿಗಳು ಯಾರು ಬೇಕಾರಾಗಿರ್ಬೋದು. ಹಾಗೆ ಅಂದ್ಕೊಂಡು ದೇವೇಗೌಡರಿಗೆ ಇದೊಂದು ವಿಚಾರದಲ್ಲಿ ಎಕ್ಸ್ಕ್ಯೂಸ್ ಕೊಡಲೇಬೇಕು ನಾವು. ಯಾಕಂದರೆ ದೇವೇಗೌಡರವರು. ನಮಸ್ಕಾರ.